ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮಾಗಿದ್ದೀನಿ, ಮಗು ಸಮನ್ವಿ ಎಲ್ಲರೂ ಆರಾಮಾಗಿದ್ದಾರೆ. ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮ್ಮ ಗುಂಡಣ್ಣಂಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಬಚ್ಚಲ ಮನೆಯಲ್ಲಿ. ಸೊ ಅವ್ನು ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಮುಂಚೆ ಸಮನ್ವಿ ಇಲ್ಲಿ ಬೆಡ್ ಮೇಲೆ ರಬ್ಬರ್ ಶೀಟು ಮತ್ತು ಅವ್ನಿಗೆ ಹಾಕ್ಕೊಳ್ಳೋ ಕ್ರೀಮು, ಬಾಡಿ ಲೋಷನು, ರ್ಯಾಶ್ ಕ್ರೀಮು, ಬಟ್ಟೆಗಳು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾಳೆ. ಸೊ ಅವ್ನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಎಲ್ಲ ರೆಡಿ ಇರುತ್ತೆ. ಅವಳಿಗೆ ಏನೋ ಒಂಥರ ಖುಷಿ ಇದೆಲ್ಲ ಮಾಡೋದಕ್ಕೆ. ನೋಡ್ತಿದ್ದಂಗೆ ಸಮನ್ವಿ ಎಷ್ಟು ದೊಡ್ಡವಳು ಆಗ್ಬಿಟ್ಲಲ್ವ ಅಂತ ಅನಿಸುತ್ತೆ ನನಗಂತೂ. ಸೊ ಗುಂಡದ ಸ್ನಾನ ಆಯಿತು. ಇಲ್ಲಿ ಸ್ವಲ್ಪ ತಲೆ ಎಲ್ಲ ಒರೆಸಿ ಕೆಂಡ ಕಾಯಿಸಿದ್ದಾರೆ. ಸೊ ಅದು ಒಂದು ಸ್ವಲ್ಪ ಸಾಂಬ್ರಾಣಿ ಎಲ್ಲ ಹಾಕಿ ಬೆಚ್ಚಗೆ ತಲೆ ಕಾಯಿಸಿ ಮೈಯೆಲ್ಲ ಬೆಚ್ಚಗೆ ಕಾಯಿಸಿ ಆಮೇಲೆ ಹಾಲು ಕುಡಿಸಿ ಮಲಗಿಸ್ಬಿಟ್ರೆ ಬೆಚ್ಚಗೆ ಒಂದು 2 ರಿಂದ 3 ಗಂಟೆ ಕಾಲ ಹೇಳೋದೇ ಇಲ್ಲ, ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಿರ್ತಾನೆ. ಸೊ ಅವ್ನು ಸ್ನಾನ ಎಲ್ಲ ಆಯಿತು, ನಂದು ಸ್ನಾನ ಎಲ್ಲ ಮುಂಚೆನೇ ಆಗೋಗಿರತ್ತೆ. ಸೊ ತಿಂಡಿ ಎಲ್ಲ ತಿಂದು ಮುಗಿಸಿ ಇಲ್ಲಿ ಕಾರ್ ತೊಳ್ಕೊಳ್ತಿದ್ದಾರೆ ಸಮನ್ವಿ ಮತ್ತು ಜಾನು. ಆ್ಯಕ್ಚುಲಿ ನಾಳೆ ಸಮನ್ವಿ ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ನಾಳೆ ಹೋಗೋದಕ್ಕೆ ಕಾರೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದಾರೆ ಅಪ್ಪ ಮಗಳಿಬ್ರು. ಮೊನ್ನೆ ದಿನ ಯಾರೋ ನನಗೆ ಕೇಳಿದರು ಆ ಕಾರ್ ವಾಷರ್ ವಿಡಿಯೋ ನೋಡಿಬಿಟ್ಟು, ಇನ್ನೂ ವರ್ಕ್ ಆಗ್ತಿದೆಯಾ ಇದು ಅಂತ ಹೇಳಿ. ಹೌದು, ವರ್ಕ್ ಆಗ್ತಿದೆ. ಆಲ್ಮೋಸ್ಟ್ 1.5-2 ವರ್ಷ ಆಯಿತು ನಾವು ಅದನ್ನು ತಗೊಂಡು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಾವು ಪ್ರತಿ ಸಲಿನೂ ಮನೇಲಿ ಕಾರು ಅಥವಾ ಗಾಡಿಗಳನ್ನ ತೊಳ್ಕೊಂಡ್ರೆ ಇದನ್ನೇ ಉಪಯೋಗಿಸೋದು. ಸುಮಾರು ವೀಡಿಯೋಗಳಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಸೊ ಸಿನ್ಸ್ ಮೊನ್ನೆ ಯಾರೋ ನೀವು ಕೇಳಿದ್ರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಹೌದು, ತುಂಬಾ ಚೆನ್ನಾಗಿ ಇದೆ ಆ್ಯಂಡ್ ತುಂಬ ಯೂಸ್ಫುಲ್ ಕೂಡ ಅನಿಸ್ತಾಯಿದೆ. ಆ್ಯಂಡ್ 2 ವರ್ಷ ಆದರೂ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಕಾರೆಲ್ಲ ತೊಳ್ಕೊಂಡಾಯ್ತು. ಸಮನ್ವಿದು ಇನ್ನೂ ಸ್ನಾನ ಏನು ಆಗಿರಲಿಲ್ಲ. ಹಾಗಾಗಿ ಸ್ನಾನ ಮಾಡ್ಕೊಂಡು ಬಾ ಅಂತಂದರೆ ಅದಕ್ಕೆ ಮುಂಚೆ ಅವಳು ನೇಲ್ ಪಾಲಿಶ್ ಹಚ್ಕೊಂಡ್ಬಿಟ್ಟೆ ಸ್ನಾನ ಮಾಡೋದು ಅಂತ ಹಠ ಮಾಡ್ತಾಯಿದ್ಲು. ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆಯಲ್ಲ, ಸೊ ಅವಳ ಡ್ರೆಸ್ ಮ್ಯಾಚಿಂಗ್ ನೇಲ್ ಪೇಂಟ್ ಹಚ್ಕೊಳ್ತಾ ಇದ್ದಾಳೆ ಇಲ್ಲಿ. ಅದೆಷ್ಟು ಖುಷಿನೋ ಈ ಮಕ್ಳುಗಳಿಗೆ. ಇನ್ಫ್ಯಾಕ್ಟ್ ನಮಗೆ ಅಂತಲೇ ರಿಲೇಟ್ ಮಾಡಿಕೊಂಡ್ರೆ ನಾವೇ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂತಂದರೆ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಅಂಥದ್ರಲ್ಲಿ ಪುಟ್ಟ ಮಕ್ಕಳು ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತಲ್ವ. ಸೊ ಅವಳು ಸ್ಕೂಲಲ್ಲಿ ಡಾನ್ಸ್ ಮಾಡೋದಕ್ಕೆ ಹೊಸ ಬಟ್ಟೆ ಬೇರೆ ಕಲರ್ಫುಲ್ಲು, ಮತ್ತು ಸ್ಟೇಜ್ ಮೇಲೆ ಈ ಸಲ ಅಳೋದಿಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ಲು. ನಿಮ್ಗೆ ಜ್ಞಾಪಕ ಹೋದ ವರ್ಷದ್ದು ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಅವಳಿಗೆ ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸು ಹತ್ಕೊಂಬಿಟ್ಟಿದ್ಲು. ಈ ವರ್ಷ ಅಳಲ್ಲಮ್ಮ, ನಾನು ಧೈರ್ಯವಾಗಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅವಳು. ಸೊ ಸಮನ್ವಿ ಸ್ನಾನಕ್ಕೆ ಹೋಗಿದ್ದಾಳೆ. ನಾನಿಲ್ಲಿ ಜಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೂದಲು ಉದ್ದಕ್ಕಿದೆಯಲ್ಲ, ಯಾಕೆ ಈ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಂತಂದರೆ, ಸುಮಾರು ಜನ ನಿಮ್ಮದು ಹೇರ್ ಕೇರ್ ವಿಡಿಯೋ ಮಾಡಿ ಎಷ್ಟು ಚೆನ್ನಾಗಿದೆ ಕೂದಲಿಗೆ, ಏನು ಹಾಕ್ಕೊಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ವಿ. ಅಥವಾ ಹೇಗೆ ಇಷ್ಟು ಉದ್ದ ಹೇರ್ ಬಂತು ಹಂಗೆಲ್ಲನೂ. ನಾನೇನೂ ಹೇರ್ ಕೇರ್ ಮಾಡ್ಕೊಳ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾವುದೇ ಥರ ಕೇರ್ ತೊಗೊಂಡಿಲ್ಲ. ಇದೆಲ್ಲ ನನ್ನ ಪ್ರೆಗ್ನೆನ್ಸಿಲಿ ಎಫೆಕ್ಟ್. ಇದು ಪ್ರೆಗ್ನೆನ್ಸಿಲಿ ತುಂಬ ಉದ್ದಕ್ಕೆ ಬಂದಿದೆ. ಅದಕ್ಕೆ ಮುಂಚಿನ ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ. ನನಗೆ ಇಷ್ಟು ಉದ್ದ ಕೂದಲು ಅವಾಗಿರಲಿಲ್ಲ, ಶಾರ್ಟ್ ಹೇರ್ಸೇ ಇದ್ದಿದ್ದು. ಅಂದರೆ ಹೋದ ವರ್ಷದ ವೀಡಿಯೋ ಎಲ್ಲ ನೋಡಿದರೆ ನೀವು. ಈಗ ಪ್ರೆಗ್ನೆನ್ಸಿನಲ್ಲಿ ಯೂಶ್ವಲಿ ಕೂದಲು ಸ್ಕಿನ್ನು ಎಲ್ಲ ತುಂಬ ಚೆನ್ನಾಗಾಗತ್ತಲ್ವ. ಸೊ ಹಾಗಾಗಿ ಇಷ್ಟು ಚೆನ್ನಾಗಿ ಉದ್ದಕ್ಕೆ ಬಂದಿದೆ. ಇನ್ಮೇಲೆ ಉದುರುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಷ್ಟು ನಿಜ ಅಂತ. ಬಿಕಾಸ್ ಸಮನ್ವಿದ್ರಲ್ಲಿ ನನಗೇನು ಉದುರಿರಲಿಲ್ಲ. ಅದಕ್ಕೆ ಈಗ ಉದುರಬಾರ್ದು ಅಂತ ಹೇಳಿ ಒಂದು 2-3 ಟಿಪ್ಸ್ ಫಾಲೋ ಮಾಡ್ತಿದ್ದೀನಿ. ಅದೇನು ಅಂತ ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಂಚ್ಕೊಳ್ತೀನಿ. ಬಟ್ ಸದ್ಯಕ್ಕೆ ಇಷ್ಟು ದಿನಗಳ ಕಾಲ ನಾನು ಯಾವುದೇ ಹೇರ್ ಕೇರ್ ಮಾಡ್ಕೊಂಡಿಲ್ಲ. ಅದಷ್ಟಕ್ಕೆ ಅದೇ ಬರ್ತಾಯಿತ್ತು. ಎಣ್ಣೆ ಮಾತ್ರ ಹಚ್ಚಿ ತಲೆ ಬಾಚ್ಕೊಳ್ತಿದ್ದು ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ. ಹಾಗಾಗಿ ನನ್ನ ಕೂದಲಿಗೆ ಏನೂ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಸೀಕ್ರೆಟ್ ಅಥವಾ ಹೇರ್ ಕೇರ್ ಏನೋ ಮಾಡಿ ಇಷ್ಟುದ್ದ ಬಂದಿದೆ ಅಂತೆಲ್ಲ ಎಂಥದೂ ಇಲ್ಲ. ನಾರ್ಮಲಾಗಿ ನನ್ನ ಪ್ರೆಗ್ನೆನ್ಸಿಲಿ ಬಂದಿದ್ದು ಕೂದಲು ಅಷ್ಟೇ. ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇತ್ತೀಚೆಗೆ ಸುಮಾರು ಜನ ಹೊಸ ತಾಯಂದಿರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಸೊ ಕೆಲವು ಕ್ವೆಶ್ಚನ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕಮೆಂಟ್ಸಲ್ಲಿ ಉತ್ತರ ಕೊಡೋಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಹಾಗಾಗಿ ವಿಡಿಯೋನಲ್ಲಿ ತುಂಬ ರಿಪೀಟೆಡ್ ಕ್ವೆಶ್ಚನ್ಸ್ನ ವಿಡಿಯೋದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಉತ್ತರ ಕೊಟ್ಟಿರ್ತೀನಿ, ಸರಿನಾ? ಸೊ ತುಂಬ ಜನ ಕೇಳ್ತಿರೋದು ಏನಂತಂದರೆ, ಮಗು ಕಕ್ಕತ್ತೆ, ಸೊ ಏನು ಮಾಡಬೇಕು ಅಂತ. ಕಕ್ಕೋದು ಕಾಮನ್. ಮಕ್ಕಳು ಕೆಲವು ಸಲ ಹೆಚ್ಚಿಗೆ ಕುಡ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ತೇಗಿರೋದಿಲ್ಲ, ಹಾಗಾಗಿ ಕಕ್ಕಿರ್ತಾರೆ. ಸೊ ಕಕ್ಕೋದು ಇಸ್ ಸೋ ಕಾಮನ್. ಅದಕ್ಕೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಲ್ಮೋಸ್ಟ್ 3 ತಿಂಗಳವರೆಗೂ ಮಗು ಅಡ್ಜಸ್ಟ್ ಆಗೋವರೆಗೂ ಹಾಗಾಗ್ತಾನೆ ಇರುತ್ತೆ. ಮತ್ತು ತೇಗ್ಸೋದ್ರ ಬಗ್ಗೆ ಎಷ್ಟು ಸಲ ತೇಗಿಸ್ತಾ ಇದ್ದೀನಿ, ಕೆಲವು ಸಲ ತೇಗೇ ಬರೋದಿಲ್ಲ, ಪರವಾಗಿಲ್ವಾ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಲ ತೇಗ್ ಬರುತ್ತೆ, ಕೆಲವು ಸಲ ಬರಲ್ಲ, ಆಮೇಲೆ ಕೆಳಗೆ ಗ್ಯಾಸ್ ಥರ ಹೋಗಿಬಿಡುತ್ತೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಟ್ ಸ್ಟಿಲ್ ತೇಗ್ಸೋದಕ್ಕೆ ಒಂದೇ ಒಂದು ಟಿಪ್ಪು ನಾನು ಕಂಡು ಹಿಡ್ಕೊಂಡಿರೋದು ನನ್ನ ಮಗಂಗೆ ಏನು ಅಂತಂದರೆ, ಎಷ್ಟು ತೇಗ್ಸಿದ್ರು ತೇಗ್ ಬಂದಿಲ್ಲ ಅಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಫ್ಲ್ಯಾಟಾಗಿ ಮಲಗಿಸ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಮತ್ತೆ ತೊಗೊಂಡು ಹೆಗಲ ಮೇಲೆ ಹಾಕ್ಕೊಂಡು 2 ಸಲ ಹಿಂಗೆ ತಟ್ಟಿದ ತಕ್ಷಣ ತೇಗ್ ಬರುತ್ತೆ. ನನಗಿದು ಎಫೆಕ್ಟಿವ್ ಆಗಿ ಅನಿಸ್ತು. ಹಾಗಾಗಿ ನಿಮಗೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ.
ಸಂಜೆ ಮೇಲೆ ಟೀ ಕಾಫಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈಗಂತೂ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಲ್ಲ ನಿಮಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರು, ಮತ್ತು ಅಮ್ಮ ಅಥವಾ ಅಪ್ಪಾಜಿ ಇಬ್ಬರೇ ಎಷ್ಟು ಅಂತ ಮಾಡ್ತಾರೆ. ಸೊ ಈ ಥರ ಸಣ್ಣ ಪುಟ್ಟ ಮಾಡಬಹುದಲ್ಲ ಅಂತ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಸಮನ್ವಿ ನನಗೆ ತುಂಬ ದಿವಸದಿಂದ ಪ್ಲೀಸ್ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಕೇಳ್ತಾನೆ ಇದ್ಲು. ಆದರೆ ಈಗ ನಾನು ಅದನ್ನೆಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಂದರೆ ಕಟ್ ಮಾಡಿ ಅದೆಲ್ಲ ಸ್ವಲ್ಪ ಪ್ರೊಸೀಜರಲ್ಲ ಫ್ರೆಂಚ್ ಫ್ರೈಸ್ ಮಾಡೋದು. ಸೊ ಹಾಗಾಗಿ ಅಂಗಡಿಯಿಂದ ತರಿಸಿ ಅದನ್ನು ಮಕ್ಕೇನವ್ರದ್ದು ಬರುತ್ತಲ್ಲ ಫ್ರೆಂಚ್ ಫ್ರೈಸ್ ರೆಡಿ ಟು ಇಟ್. ಯೂಶ್ವಲಿ ನಾನು ಕೊಡೋದಿಲ್ಲ ಈ ಥರದ್ದು, ಬಟ್ ಈಗ ನನ್ನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಒನ್ಸ್ ಇನ್ ಎ ವೈಲ್ ಅಲ್ವಾ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಈಗ ಅವಳಿಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತಾ ಇದ್ದೀನಿ, ಹಾಗೆ ಜೊತೆಗೆ ಟೀ ಕೂಡ ಇಟ್ಟಿದ್ದೀನಿ. ಮೊನ್ನೆ ದಿನ ಒಬ್ಬರು ಕೇಳಿದರು, ಪಥ್ಯದಲ್ಲಿಲ್ವಾ ನೀವು ಎಲ್ಲ ತಿಂತಾ ಇದ್ದೀರಾ ಅಂತ ಹೇಳಿ. ನಾನು ಎಲ್ಲ ತಿಂತಿದ್ದೀನಿ ಅಂತ ನಾನು ಯಾವ ವೀಡಿಯೋನಲ್ಲೂ ಹಾಕೇ ಇಲ್ಲ. ಅದು ಯಾವತ್ತು ಕೇಳಿದರು, ಕುಂಬಳಕಾಯಿ ಗೊಜ್ಜು ತೋರಿಸಿದ್ನಲ್ವ ಆ ವಿಡಿಯೋನಲ್ಲಿ. ಆ್ಯಂಡ್ ಕುಂಬಳಕಾಯಿ ಶೀತ ಅಂತ ನಮ್ಮ ಕಡೆ ಕೊಡೋದಿಲ್ಲ ಅಂತ ಹೇಳಿದರೆ, ನಂಗೆ ಗೊತ್ತಿಲ್ಲ ಕುಂಬಳಕಾಯಿ ಶೀತ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ಕುಂಬಳಕಾಯಿ ಉಷ್ಣ ಕುಂಬಳಕಾಯಿ ಉಷ್ಣ ಅಂತಲೇ ಹೇಳ್ತಾರೆ. ಮತ್ತು ತರಕಾರಿಗಳು ತುಂಬಾ ಒಳ್ಳೆಯದು. ತರಕಾರಿಗಳು ತಿನ್ನಬೇಕಲ್ವ, ಫೈಬರ್ ಇರುತ್ತೆ, ಮತ್ತು ಹೆಚ್ಚಿಗೆ ವಾಟರ್ ಕಂಟೆಂಟು, ಪ್ರೋಟೀನು, ವಿಟಮಿನ್ಸು ಪ್ರತಿಯೊಂದು ತರಕಾರಿನಲ್ಲಿ ಇರುತ್ತೆ. ಸೊ ಫೀಡಿಂಗ್, ಇನ್ನೊಂದು ಮಗುಗೆ ನೀವು ಊಟ ಮಾಡಿಸ್ತಿದ್ದೀರಾ ಅಂತಂದರೆ ಪ್ರತಿಯೊಂದೂ ಮಗುಗೆ ಹೋಗಿ ಸೇರಬೇಕಲ್ವ. ಆ್ಯಕ್ಚುಲಿ ಬಾಡಿ ನಮ್ಮ ಹತ್ರ ಇರೋ ಬಾಡಿನಲ್ಲಿರೋ ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ನಮ್ಮ ದೇಹದಿಂದ ತಗೊಂಡು ಹಾಲು ತಯಾರಾಗಿ ಮಗುಗೆ ಹೋಗುತ್ತೆ. ಸೊ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಪ್ರೋಟೀನ್ ಡೆಫಿಷಿಯನ್ಸಿ ಆಗದಿರೋ ಥರ, ಅಥವಾ ನಮ್ಮ ಬಾಡಿನಲ್ಲಿ ಬೇರೆ ಯಾವುದೇ ವಿಟಮಿನ್ಸ್, ಮಿನರಲ್ಸ್ಗಳ, ಕ್ಯಾಲ್ಸಿಯಮ್ ಡೆಫಿಷಿಯನ್ಸಿ ಆಗಬಾರ್ದು ಅಂತ ಹೇಳಿ ಎಲ್ಲ ತರಕಾರಿಗಳನ್ನ ತಿನ್ನಬೇಕು ನಾವು. ಅದಕ್ಕೇ ಡಾಕ್ಟ್ರು ಇವಾಗೆಲ್ಲ ಸಪ್ಲಿಮೆಂಟ್ಸ್ ಕೊಟ್ಬಿಡ್ತಾರೆ ಮನೆಯಲ್ಲಿ, ಸರಿಯಾಗಿ ಕೊಡೋದಿಲ್ಲ ಅಂತ ಹೇಳಿ. ಸೊ ನಾವೇನು ಮಾಡಬೇಕು, ಆ ಸಪ್ಲಿಮೆಂಟ್ ಡಾಕ್ಟರ್ ಏನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಅದನ್ನು ತಗೊಳ್ಬೇಕು. ಜೊತೆಗೆ ಒಳ್ಳೆ ಊಟಗಳು ಸಹ ಮಾಡಬೇಕು. ಪಥ್ಯ ಅಂತ ಹೇಳಿ ತರಕಾರಿಗಳನ್ನ ತಿಂದೇ ಇರೋದು ತಪ್ಪಾಗತ್ತೆ. ಸೊ ಐ ಹೋಪ್ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸುಮಾರು ಜನ ಹೊಸ ತಾಯಂದ್ರಿಗೂ ಅದು ಒಂದು ಕನ್ಫ್ಯೂಷನ್ ಇರುತ್ತೆ, ತಿನ್ಬೋದು ತಿನ್ನಬಾರ್ದು ಅಂತ. ದಯವಿಟ್ಟು ಎಲ್ಲ ತರಕಾರಿಗಳನ್ನ ತಿನ್ನಿ, ತುಂಬಾ ಒಳ್ಳೆಯದು. ಅದೆಲ್ಲ ತಪ್ಪು ಕಲ್ಪನೆ ಅದು. ಇದು ತಿಂದರೆ ಹಾಗಾಗತ್ತೆ, ಅದು ತಿಂದರೆ ಹೀಗಾಗತ್ತೆ ಅಂತ. ತರಕಾರಿಗಳು ಎಲ್ಲದೂ ಒಳ್ಳೆಯದೇ. ಅಟ್ಲೀಸ್ಟ್ ಫೈಬರ್ ರಿಚ್ ಇರುವಂಥ ಸುಮಾರು ತರಕಾರಿಗಳಿದೆ, ಅದನ್ನು ತಿನ್ನಿ ಆಯಿತಾ. ಸೊ ಈಗ ನೀವು ನೋಡ್ತಾ ಇರೋದು ಸಮನ್ವಿ ಆ್ಯನ್ಯುವಲ್ ಡೇ ದಿನದ ಬೆಳಗ್ಗಿನ ವೀಡಿಯೋ. ಬೇಗನೆ ಎದ್ಬಿಟ್ಲು. ಎಬ್ಸಿದ ತಕ್ಷಣ ಒಂದೇ ಸತಿ ಎದ್ದು ತಲೆ ಎಲ್ಲ ಸ್ನಾನ ಮಾಡಿಸ್ಕೊಂಡು ನಮ್ಮ ಅಪ್ಪಾಜಿ ಅಂದರೆ ಅವ್ರ ತಾತನ ಹತ್ರ ಹೇರ್ ಡ್ರೈ ಮಾಡಿಸ್ಕೊಳ್ತಾ ಇದ್ದಾಳೆ. ಅವ್ರ ಮ್ಯಾಮ್ ಹೇಳಿ ಕಳಿಸ್ಬಿಟ್ಟಿದ್ರಂತೆ, ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಬೇಡಿ, ಬರೀ ತಲೆಗೆ ನೀಟಾಗಿ ಹೆಡ್ ಬಾತ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಅದನ್ನು ಒಂದು 50 ಸಲ ಹೇಳಿದ್ಲಮ್ಮ, ನಂಗೆ ಎಣ್ಣೆ ಹಚ್ಚಬೇಡ ಮ್ಯಾಮ್ ಹೇಳಿದ್ದಾರೆ ಅಂತ. ಸ್ಕೂಲಲ್ಲಿ ಟೀಚರ್ಸ್ಗಳು ಏನು ಹೇಳ್ತಾರೆ ಅದನ್ನಂತೂ ಚಾಚು ತಪ್ಪದಂಗೆ ಫಾಲೋ ಮಾಡ್ತಾರೆ ಈ ಮಕ್ಳುಗಳಂತೂ. ಹಿಂದಿ ಸಾಂಗ್ ಡ್ಯಾನ್ಸ್ ಮಾಡ್ತಿರೋದು ಸ್ವಲ್ಪ ಪಂಜಾಬಿ ಟಚ್ ಇದೆ. ಸೊ ಅವ್ರ ಮ್ಯಾಮ್ ಹೇಳಿದ್ರು, ಬ್ರೇಡ್ ಹಾಕೋಕ್ಕಾದರೆ ಹಾಕಿ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳದು ಪುಟ್ಟ ಜಡೆ ಮುಂದೆ ಒಂಚೂರು ಹೇರ್ ಸ್ಟೈಲ್ ಮಾಡಿ ಹಾಗೆ ಹಾಕಿದ್ದೀನಿ. ಚೆನ್ನಾಗಿ ಬಂತು. ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಒಂಚೂರು ಕ್ಲಿಪ್ ಗಿಪ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮೇಕಪ್ ಮಾಡಿ ಅಂತಲೇ ಹೇಳಿರ್ತಾರೆ. ಅವಳಿಗೂ ಅಷ್ಟೇ ಸಾಕು. ಹೆಣ್ಮಕ್ಳಿಗೆ ಅದು ಏನು ಖುಷಿ ಬಂದುಬಿಡತ್ತೋ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ. ಅದರಲ್ಲೂ ಲಿಪ್ಸ್ಟಿಕ್ ಹಾಕ್ಕೋಬೇಕು ಇವತ್ತು ಅಂತ ಹೇಳಿಬಿಟ್ರೆ ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡಿರೋಲ್ಲ, ಅಷ್ಟು ಅಬ್ಸೆಷನ್ ಅವಳಿಗೆ ಲಿಪ್ಸ್ಟಿಕ್ ಅಂತಂದರೆ. ಸೊ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಳು ಡ್ಯಾನ್ಸು, ಮನೆಯಲ್ಲಿ ಸ್ಕೂಲಲ್ಲಿ ಎಲ್ಲ ಮಾಡೋಳು. ಮನೆಗೆ ಬಂದರೆ ಸಾಕು, ಅಮ್ಮ ಉಡಿ ಉಡಿ ಜೈ ಸಾಂಗ್ ಹಾಕು ಅಂತ ಹೇಳಿ ಹಾಕಿಸ್ಕೊಂಡು ಒಂದು 2-3 ಸಲ ಮನೆಗೆ ಬಂದವ್ರಿಗೆ ಎಲ್ಲರಿಗೂ ತೋರಿಸ್ಬಿಟ್ಟಿದ್ದಾಳೆ ಡ್ಯಾನ್ಸ್ ಮಾಡಿ ಮಾಡಿ. ಇದೆಲ್ಲ ನೋಡ್ತಿದ್ದಾಗ ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ, ಅಥವಾ ಯೂಶ್ವಲಿ ಆ್ಯನ್ಯುವಲ್ ಡೇ ಅಷ್ಟು ಮಾಡ್ತಾ ಇರಲಿಲ್ಲ ನಮ್ಮ ಸ್ಕೂಲಲ್ಲಿ. ಆದರೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ ಥರ ದಿನಗಳಿಗೆ, ವಿಶೇಷವಾದ ದಿನಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಡ್ಯಾನ್ಸ್ ಎಲ್ಲ ಮಾಡಿಸೋರು. ಸೊ ಆವಾಗಿನ ಕಾಲದ ಮೇಕಪ್ ಎಲ್ಲ ಜ್ಞಾಪಿಸ್ಕೊಳ್ಳಿ ಮತ್ತು ಇವಾಗಿನ ಕಾಲದ ಮೇಕಪ್ ಜ್ಞಾಪಿಸ್ಕೊಳ್ಳಿ, ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ. ಆವಾಗೆಲ್ಲ ಡ್ಯಾನ್ಸ್ ಅಂತಂದರೆ ನಾವೇನು ಹೊಸ ಬಟ್ಟೆ ಏನು ತಗೊಳ್ತಾ ಇರಲಿಲ್ಲ. ನಮ್ಮ ಹತ್ರ ಆಲ್ರೆಡಿ ಇರೋ ಯಾವುದಾದ್ರು ಒಂದು ಬಟ್ಟೆ ಇರೋದು, ಎಲ್ಲರೂ ಕಾಮನಾಗಿ ಹಾಕ್ಕೊಂಡು ಬನ್ನಿ ಅಂತ ಹೇಳೋ ಥರ. ಇಲ್ಲ ಅಂತಂದರೆ ನಮ್ಮ ಅಮ್ಮಂದರು ಸೀರೆನೋ ಅದನ್ನೇ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹಾಕ್ಕೊಂಡು ಡ್ಯಾನ್ಸ್ ಫಂಕ್ಷನ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಯೂಶ್ವಲಿ ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ ಅಲ್ವಾ, ಸೊ ಸ್ವಲ್ಪ ಟ್ರೆಡಿಷ್ನಲ್ ಇದಾಗೆ ಇರೋದು. ಸೊ ಚೆನ್ನಾಗಿರೋದು. ಆಗೆಲ್ಲ ಇಷ್ಟೊಂದೆಲ್ಲ ಮೇಕಪ್ಪು ಇರ್ತಿರ್ಲಿಲ್ಲ. ನಾರ್ಮಲಾಗಿ ಒಂದು ಪೌಡ್ರ್ ಹಚ್ಕೊಂಡು, ಲಿಪ್ಸ್ಟಿಕ್ಸು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ನನಗೆ ಜ್ಞಾಪಕ ಇದ್ದಂಗೆ. ಒಂದೇ ಒಂದು ಲಿಪ್ಸ್ಟಿಕ್ಕು, ಅದನ್ನು ಎಲ್ಲದಕ್ಕೂ ಬಳ್ಕೊಂಡು ಹೋಗ್ತಿದ್ವಿ. ಈಗಂತೂ ಲಿಪ್ಸ್ಟಿಕ್ಗಳ ಕಲರ್ಗಳು ಎಷ್ಟು ಥರ ಕಲರ್ಸ್ ಇದೆ ಅಲ್ವಾ. ಸೊ ಆ ಡ್ರೆಸ್ ಮ್ಯಾಚಿಂಗು ಲಿಪ್ಸ್ಟಿಕ್ಕು, ಡ್ರೆಸ್ ಮ್ಯಾಚಿಂಗ್ ಪ್ರತಿಯೊಂದೂ ಹಾಕ್ಕೊಂಡು ಹೋಗ್ತಾರೆ. ಸೊ ಎಷ್ಟೊಂದು ವ್ಯತ್ಯಾಸ ಇದೆ ನಾವು ಚಿಕ್ಕವರಿದ್ದಾಗ, ಈಗ ನಮ್ಮ ಮಕ್ಕಳು ಚಿಕ್ಕವರಿರಬೇಕಾದ್ರೆ ಅಂತ ಅದನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೆ ನಾನು.
ಈ ಎರಡನೇ ಮಗು ಆದಮೇಲಂತೂ ಬಾಣಂತನ ಅಷ್ಟು ಸ್ಟ್ರಿಕ್ಟಾಗಿ ನಾವು ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಮೊದಲನೇ ಮಗುನ ನೋಡ್ಕೊಳ್ಬೇಕು ಅಂತ ಇರುತ್ತೆ. ಆ್ಯಂಡ್ ನಮ್ಮ ಸಮನ್ವಿ ಅಂತೂ ಯಾರ ಹತ್ರ ಏನೂ ಮಾಡಿಸ್ಕೊಳ್ಳೋದಿಲ್ಲ, ಪ್ರತಿಯೊಂದಕ್ಕೂ ಅಮ್ಮ 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 ಅಂತ ಅಂತಾಳೆ. ಸೊ ನನ್ನ ಕೈಲಿ ಎಷ್ಟು ಮಾಡಿಸ್ಕೊಳ್ಳೋಕೆ ಸಾಧ್ಯ ಅಷ್ಟು ಮಾಡಿಸ್ಕೊಂಡು ಮಿಕ್ಕಿದೆಲ್ಲ ಇವಳನ್ನ ನೋಡ್ಕೊಳ್ಳೋದೇ ಆಯಿತು. ಸೊ ಈಗ ಹೊರಟಿದ್ದೀವಿ ನಾವು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. ನನಗಂತೂ ಅವಳು ಡಾನ್ಸು ಫಸ್ಟ್ ಸ್ಟೇಜ್ ಮೇಲೆ ನೋಡ್ದಿರ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಗುಗೆ ಹಾಲು ಕುಡಿಸಿ ಹಾಲು ತೆಗೆದಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ ಅಪ್ಪಾಜಿ ಅವನು ಎದ್ದು ಹತ್ತಿರ ಒಳಲೆಲ್ಲ ಹಾಲು ಕುಡಿಸ್ತಾರೆ ಅವನಿಗೆ. ಸೊ ನೋ ಪ್ರಾಬ್ಲಮ್, 1 2 hours 2-3 hours ಅಲ್ವಾ, ಹೋಗಿ ಬಂದುಬಿಡ್ಬೋದು ಅಂತ ಹೇಳಿ ಈಗ ಹೊರಟಿದ್ದೀವಿ ಸಮನ್ವಿ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. ಹಬ್ಬ ಆಚೆ ಬಂತಂದರೆ ಅದೇನು ಖುಷಿ ಗೊತ್ತಾ ನನಗೆ. ತುಂಬ ದಿನಗಳಾಗೋಯ್ತು ನಾನು ಮನೆ ಬಿಟ್ಟು ಆಚೆ ಬಂದು, ಎಕ್ಸೆಪ್ಟ್ ಅವನು ವ್ಯಾಕ್ಸಿನೇಷನ್ಗೆ 2ನೇ ತಿಂಗಳಲ್ಲಿ ಹೋಗಿದ್ದು ಬಿಟ್ಟರೆ ಮತ್ತೆ ನಾನು ಹೊರಗೆ ಹೋಗಿಲ್ಲ. ಮತ್ತು ಈಗ ಹೋಗ್ತಿರೋದೇನೋ ಒಂಥರ ಖುಷಿ ನನಗೆ. ಮತ್ತು ಆ್ಯನ್ಯುವಲ್ ಡೇ ಫಂಕ್ಷನ್ ಅಂತೂ ಅದು ಎಸ್ಪೆಷಲಿ ಕಿಂಡರ್ ಗಾರ್ಡನ್ ಕಿಡ್ಸ್ದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಪುಟ್ಟ ಮಕ್ಕಳಲ್ವ, ಕೆಲವು ಡ್ಯಾನ್ಸ್ ಮಾಡತ್ವೆ, ಕೆಲವು ಮಾಡೋದಿಲ್ಲ, ಕೆಲವು ಅಳ್ತಾ ನಿಂತ್ಕೊಂಡ್ಬಿಡತ್ವೆ. ತುಂಬ ಮುದ್ದಾಗಿರುತ್ತೆ ನೋಡೋದಕ್ಕೆ. ಆದರೆ ಪೂರ್ತಿ ಫಂಕ್ಷನ್ ನೋಡೋದಕ್ಕೆ ಆಗೋದಿಲ್ಲ, ಯಾಕಂತಂದರೆ ಏನದು ಮಗು ಬಿಟ್ಟು ಬಂದಿರ್ತೀವಿ. ಹೋದ ವರ್ಷವೂ ಯಾವುದೋ ಕಾರಣಕ್ಕೆ ಪೂರ್ತಿ ಫಂಕ್ಷನ್ ನೋಡೋಕ್ಕೆ ಆಗಲಿಲ್ಲ. ಮುಂದಿನ ವರ್ಷ ಮಗುನೂ ಕರ್ಕೊಂಡು ಹೋಗ್ಬಿಡೋಣ, ಒಟ್ಟಿಗೆ ಪೂರ್ತಿ ನೋಡ್ಕೊಂಬರ್ಬೋದು ಅಂತ ಹೇಳಿ ಬರ್ತಾಯಿದ್ದೀವಿ. ಸಮನ್ವಿ ನೋಡಿ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ. ನಾ ಹಂಗೆ ಅಂದ ತಕ್ಷಣ ನಮ್ಮ ಮನೇಲೆಲ್ಲ ನೀನೇ ಮಕ್ಳ ಮೇಲೆ ಕಣ್ಣು ಹಾಕ್ಬಿಡ್ತೀಯ ಅಂತ ಹೇಳ್ತಾರೆ. ತಾಯಿ ಕಣ್ಣು ಅಂತ ಹೇಳ್ತಾರೆ. ಅದು ಹೇಗೋ ನಂಗೆ ಗೊತ್ತಿಲ್ಲಪ್ಪ. ತಾಯಿ ಯಾವಾಗಲೂ ಮಕ್ಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಾಳಲ್ವ, ಅದು ಹೇಗೆ ಕಣ್ಣು ಆಗ್ಬಿಡತ್ತೋ ನನಗಂತೂ ಗೊತ್ತಿಲ್ಲ. ಹೇಳ್ತಾರೆ ಆಯಿತು ಅಂತ ಸುಮ್ಮನೆ ಇರಬೇಕಷ್ಟೇ ನಾವು. ಸೊ ಸಮನ್ವಿದು ಡ್ಯಾನ್ಸ್ ಶುರು ಆಯಿತು ಈಗಿಲ್ಲಿ. ಪೂರ್ತಿ ಹಾಡು ಹಾಕೋಕ್ಕಾಗೋದಿಲ್ಲ, ಕಾಪಿರೈಟ್ಸ್ ಬಂದುಬಿಡುತ್ತೆ. ಸೊ ಎನಿವೇಸ್ ಸಮನ್ವಿದು ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಫುಲ್ ಖುಷಿಯಾಗುತ್ತೆ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ಲು ಅಂತ ಹೇಳಿ. ಮಕ್ಕಳು ಎಷ್ಟು ಬೇಗ ಚೇಂಜ್ ಆಗಿಬಿಡ್ತಾರಲ್ವ, ಬಿಹೇವಿಯರ್ ಕೂಡ ಎಷ್ಟು ಬೇಗ ಚೇಂಜ್ ಆಗೋಗುತ್ತೆ. ಇದೇ ಸಮನ್ವಿ ಹೋದ ವರ್ಷ ಹತ್ಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ಲು. ಈ ವರ್ಷ ಫುಲ್ ಕಾನ್ಫಿಡೆಂಟಾಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳು ಹಾಗೇ ಕಲಿತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ ಅವ್ರದ್ದೇ ಆದ ಟೈಮ್ ಕೊಡ್ಬೇಕು ನಾವು, ಅಷ್ಟೇ. ಇಷ್ಟು ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ದೀವಿ. ಇನ್ನೇನು ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಐ ಹೋಪ್ ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ. ಸರಿನಾ, ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.